ವರುಣಾರ್ಭಟಕ್ಕೆ ಬೆಂಗಳೂರು ತತ್ತರಿಸಿ ಹೋಗಿದೆ. ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರಸ್ತೆಗಳು ಜಲಾವೃತವಾಗಿದೆ, ವಾಹನಗಳು ಮುಳುಗಿದೆ. ಮಳೆಯಿಂದಾಗಿ ಹಲವು ಕಡೆ ಬೈಕ್ಗಳು ಕೆಟ್ಟು ನಿಂತಿವೆ. ವರುಣಾರ್ಭಟಕ್ಕೆ ಇಡೀ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಸಮಸ್ಯೆ ಆಗಿರುವಂತಹದ್ದು ನೋಡಿ, ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಬೆಂಗಳೂರಿನ ರಸ್ತೆಗಳ ಪರಿಸ್ಥಿತಿ ಇದು. ವಾಹನಗಳು ಮುಳುಗೋಗಿದೆ. ರಸ್ತೆಗಳ ಮೇಲೆ 2 ಅಡಿಯಷ್ಟು ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಇಡೀ ದಿನ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಂಡು ಕೇಳರಿಯದ ಮಳೆಗೆ ಬೆಂಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಇನ್ನು ಮತ್ತೊಂದು ಕಡೆ ನಿರಂತರ ಮಳೆಗೆ ಮನೆಯ ಕಾಂಪೌಂಡ್ ಕುಸಿದಿರುವಂತಹದ್ದು. ಗೋಡೆ ಕುಸಿದು 20ಕ್ಕೂ ಹೆಚ್ಚು ಬೈಕ್ಗಳು ಜಖಂ ಆಗಿವೆ. ಬೆಂಗಳೂರಿನ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಬಳಿ ನಡೆದಿರುವಂತಹ ಒಂದು ಘಟನೆ ಇದು. ನಿರಂತರ ಮಳೆಗೆ ಮನೆಯ ಕಾಂಪೌಂಡ್ ಕುಸಿದಿರುವಂತಹ ಘಟನೆ ನಡೆದಿದೆ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ. ಗೋಡೆ ಕುಸಿದು 20ಕ್ಕೂ ಹೆಚ್ಚು ಬೈಕ್ಗಳು ಜಖಂ ಆಗಿದೆ. ಇಡೀ ಬೆಂಗಳೂರು ಒಂದು ರೀತಿ ಮುಳುಗಿದಂತಹ ಪರಿಸ್ಥಿತಿ. ನೋಡಿ, ಈ ದೃಶ್ಯಗಳನ್ನು ನೋಡಿ ತಾವು. ಕಾಂಪೌಂಡ್ ಕುಸಿದು ಯಾವ ರೀತಿ ಬೈಕ್ಗಳು ಜಖಂಗೊಂಡಿದೆ. 20ಕ್ಕೂ ಹೆಚ್ಚು ಬೈಕ್ಗಳು ಕಂಪ್ಲೀಟ್ಲಿ ಅಲ್ಲಿ ಸ್ಕ್ರಾಪ್ ಆಗಿರೋದು. ಇಲ್ಲಿ ಮಳೆ ಜೋರೆ ಬಂತು. ಬಂದ ಮೇಲೆ ಅದೆಲ್ಲ ಬಿದ್ದೋಗಿದೆ. ಕರೆಂಟ್ ಬೇರೆ ಪೋಲ್ ಹಂಗೆ ಬಿದ್ದೋಗಿದೆ. ಯಾರೂ ಬಂದು ನೋಡಲಿಲ್ಲ. ಅದು ಸ್ವಲ್ಪ ಕೆಳಗಡೆ ಬಿದ್ದಿದ್ರೆ ನಾವೆಲ್ಲ ನೀರಿಗೆ ಇದಾಗ್ಬಿಡ್ತದೆ. ಮನೆಯೆಲ್ಲ ಕರೆಂಟ್ ಶಾಕ್ ಹೊಡೆದು ನಾವೆಲ್ಲ ಇದಾಗ್ಬಾರ್ದು. ಯಾರೂ ಬಂದಿಲ್ಲ ಸರ್, ಯಾರು ಬಂದು ನೋಡಲಿಲ್ಲ, ಏನು ಮಾಡಲಿಲ್ಲ. ನೀವು ಮಾತ್ರ ಬಂದು ನೋಡಿಕೊಂಡು ಎಲ್ಲ ಇದು ರಿಸ್ಕ್ ಮಾಡ್ತಾಯಿದ್ದೀರಾ. ಸರ್ 8 ಗಂಟೆಗೆ ಆಯಿತು ಸರ್. ಮಳೆ ಸ್ಟಾರ್ಟ್ ಆಗಿರೋ 10-15 ನಿಮಿಷಕ್ಕೆ ಆಯಿತು. ಆಗಿದ ತಕ್ಷಣ ಬಂದಿದ ತಕ್ಷಣ ನಾವು ಕೆಳಗಡೆ ಬಂದು ನೋಡಿದ್ವಿ. ಊಟ ಮಾಡೋರು ಬಂದು ನೋಡಿದ್ರೆ ಒಂದೇ ಗಬ್ಬು ವಾಸನೆ. ನೋಡಿದ್ರೆ ಇದೆಲ್ಲ ಗಲೀಜು ಸರ್. ಇದೆಲ್ಲ ಮಳೆ ನೀರಲ್ಲ, ಇದೆಲ್ಲ ಅದೆಲ್ಲ ಬರೀ ಚಾಂಬರು ಕಕ್ಕಸ್ ಅಂತಾರಲ್ಲ ಅದು ಬಂದುಬಿಟ್ಟಿದೆ. ಆ ಕಡೆದು ಫುಲ್ ಬ್ಲಾಸ್ಟ್ ಆಗಿ ಆ ನೀರಿಗೆ, ಮಳೆ ನೀರು ಫುಲ್ ಹೆವಿ ರೈನ್ ಪ್ರೆಷರ್ಗೆ ಆಲ್ರೆಡಿ ಇರೋ ಗಲೀಜು ಅದೆಲ್ಲ ತುಂಬಿಕೊಂಡು ಒಂದು ಸತಿ ಬ್ಲಾಸ್ಟ್ ಆಗಿ ಅಲ್ಲಿ ಚಾಂಬರ್ ಇದೆ. ಆ ಕಡೆ ಹೋದ್ರೆ ಗೊತ್ತಾಗುತ್ತೆ ನಿಮಗೆಲ್ಲ. ನೀವು ನೋಡಿಲ್ಲ, ನಾವು ನೋಡಿದ್ದೀವಿ. ಸೊ ಅದು ಬ್ಲಾಸ್ಟ್ ಆಗಿ ಸರ್ ನಿಯರ್ಲಿ ಅಲ್ಲಿ ಅವರು ಒಂದು 10 ವೆಹಿಕಲ್ಸ್ ಇರುತ್ತೆ ಸರ್. ಮನೆ ಮುಂದೆ ಬಿಟ್ಟಿರ್ತಾರೆ ಅವರು. ಸೊ 4-5 ನಾವು ಮನೆ ಮುಂದೆ ಬಿಟ್ಟಂಗೆ ಒಂದು 10 ವೆಹಿಕಲ್ಸ್ ಆದರೂ ಆಗಿರಬೇಕು. BBMP ಅವ್ರು ಯಾರೂ ಬಂದಿಲ್ಲ ಸರ್. 8 ಗಂಟೆಗೆ ಆಯಿತು ಸರ್. ಮಳೆ ಸ್ಟಾರ್ಟ್ ಆಗಿರೋ 10-15 ನಿಮಿಷಕ್ಕೆ ಆಯಿತು. ಆಗಿದ ತಕ್ಷಣ ಬಂದಿದ ತಕ್ಷಣ ನಾವು ಕೆಳಗಡೆ ಬಂದು ನೋಡಿದ್ವಿ. ಊಟ ಮಾಡೋರು ಬಂದು ನೋಡಿದ್ರೆ ಒಂದೇ ಗಬ್ಬು ವಾಸನೆ. ನೋಡಿದ್ರೆ ಇದೆಲ್ಲ ಗಲೀಜು ಸರ್. ಇದೆಲ್ಲ ಮಳೆ ನೀರಲ್ಲ, ಇದೆಲ್ಲ ಅದೆಲ್ಲ ಬರೀ ಚಾಂಬರು ಕಕ್ಕಸ್ ಅಂತಾರಲ್ಲ ಅದು ಬಂದುಬಿಟ್ಟಿದೆ. ಆ ಕಡೆದು ಫುಲ್ ಬ್ಲಾಸ್ಟ್. ಈಗ ಟಾಪ್ 30 ಸುದ್ದಿಗಳನ್ನು ಗಮನಿಸೋಣ. ಬಂಗಾಳಕೊಲ್ಲಿಯ ಟರ್ಫ್ ಎಫೆಕ್ಟ್ನಿಂದ ಬೆಂಗಳೂರಿನಲ್ಲಿ ಕಳೆದ 2-3 ದಿನದಿಂದ ಮಳೆ ಆಗ್ತಾ ಇದೆ. ಕತ್ತಲಾಗ್ತಾ ಇದ್ದಂತೆ ಎಂಟ್ರಿ ಆಗುವ ವರುಣನ ಅಬ್ಬರಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಹಲವು ಅವಾಂತರಗಳೇ ಸೃಷ್ಟಿಯಾಗಿದೆ. ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಹಲವು ಕಡೆ ವಾಹನಗಳು ಮುಳುಗೋಗಿದೆ. ಕಂಡು ಕೇಳರಿಯದ ಮಳೆಯಿಂದ ಸರ್ಜಾಪುರ ಮುಖ್ಯ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಬಳಿ ಮಳೆಯಿಂದಾಗಿ ಟ್ರಾಫಿಕ್ ಅಲ್ಲಿ ಸಿಲುಕಿ ಆಂಬ್ಯುಲೆನ್ಸ್ ಕೂಡ ಪರದಾಡಿದೆ. ಬೆಂಗಳೂರಷ್ಟೇ ಅಲ್ಲದೆ ಉತ್ತರ ಕರ್ನಾಟಕದಲ್ಲೂ ವರುಣನ ಅಬ್ಬರ ಜೋರಾಗಿದೆ. ದಕ್ಷಿಣ ಒಳ ಕರ್ನಾಟಕದ ಭಾಗದಲ್ಲಿ ವಾರ್ಷಿಕ ಸುಮಾರು 1019 mm ಮಳೆಯಾಗಿದೆ. ಆದರೆ ಅಕ್ಟೋಬರ್, ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ದಕ್ಷಿಣ ಒಳನಾಡಿನ ಕರ್ನಾಟಕದಲ್ಲಿ 210 mm ಮಳೆ ಆಗಲಿದೆ. ಇನ್ನು ಮುಂದಿನ 3 ತಿಂಗಳಲ್ಲಿ 245 mm ಮಳೆಯಾಗುವ ಸಂಭವ ಇದೆ ಅಂತ ಹವಾಮಾನ ಇಲಾಖೆ ಹೇಳಿದೆ. ಸಿಲಿಕಾನ್ ಸಿಟಿಯಲ್ಲಿ ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ KR ಮಾರ್ಕೆಟ್ ಕೆರೆಯಂತಾಗಿದೆ. ಇನ್ನು ಮಳೆಗೆ ತರಕಾರಿ, ಹೂಗಳು ಕೊಚ್ಕೊಂಡು ಹೋಗಿದ್ದು ರೈತರು ಪರದಾಡಿದ್ದಾರೆ. ಪ್ರತಿ ಬಾರಿ ಮಳೆ ಬಂದರೆ ಇದೇ ಪ್ರಾಬ್ಲಮ್ ಅಂತ BBMP ವಿರುದ್ಧ ವ್ಯಾಪಾರಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಭಾರೀ ಮಳೆಗೆ ITBT ಮಂದಿ ತತ್ತರಿಸಿದ್ದಾರೆ. ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಹೊಸೂರು ಬೆಂಗಳೂರು ಮುಖ್ಯ ರಸ್ತೆಯಾಗಿರುವ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸುಮಾರು ಅರ್ಧ ಕಿಲೋಮೀಟರ್ವರೆಗೂ ರಸ್ತೆಯಲ್ಲಿ ನೀರು ನಿಂತಿದ್ದು ಇದರಿಂದ ಹೆದ್ದಾರಿಯ ನೀರಿನಲ್ಲಿ ಕಾರುಗಳು ಮುಳುಗಡೆ ಆಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ವೀರಸಂದ್ರ ಮುಳುಗಡೆ ಆಗ್ತಾ ಇದೆ. ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಜನ ಪರದಾಡಿದ್ದಾರೆ. ಹಲವು ವರ್ಷಗಳಿಂದ ಇದೇ ಪರಿಸ್ಥಿತಿ ಇದ್ರೂ ಹೆದ್ದಾರಿ ಪ್ರಾಧಿಕಾರ ಡೋಂಟ್ ಕೇರ್ ಅಂತ ಇದೆ. ಬಳ್ಳಾರಿ ಜಿಲ್ಲೆಯ ವಿವಿಧ ಕಡೆ ರಾತ್ರಿ ಭರ್ಜರಿ ಮಳೆಯಾಗಿದೆ. ಮಳೆ ಆರ್ಭಟಕ್ಕೆ ನಾರಿಹಳ್ಳ ಜಲಾಶಯಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬಂದಿದ್ದು ಸಂಡೂರಿನ ಮೈನಿಂಗ್ ಏರಿಯಾ ನೀರಿನಿಂದ ಸಂಪೂರ್ಣ ಜಲಾವೃತವಾಗಿದೆ.
ಸ್ವಾಮಿಮಲೈ, ದೋಣಿಮಲೈ, ಕುಮಾರಸ್ವಾಮಿ ಬೆಟ್ಟ ಪ್ರದೇಶಗಳಲ್ಲೂ ಧಾರಾಕಾರ ಮಳೆಯಾಗಿದ್ದು ಮೈನ್ಸ್ ಲೋಡಿಂಗ್ಗೆ ತೆರಳಿದ್ದ ಲಾರಿ ಹಾಗೂ ಜೆಸಿಬಿಗಳು ಮುಳುಗಿ ಹೋಗಿ ಚಾಲಕರು ಪರದಾಡುವಂತಾಗಿತ್ತು. ಬಳ್ಳಾರಿಯ ಸಂಡೂರಿನಲ್ಲಿ ಧಾರಾಕಾರ ಮಳೆಗೆ ಮೈನ್ಸ್ ಲಾರಿಗಳು ನೀರಲ್ಲಿ ಮುಳುಗಿ ಹೋಗಿದ್ದು, ಇದೀಗ ನೀರಲ್ಲಿ ಮುಳುಗಿದ್ದ ಸುಮಾರು 40 ಲಾರಿಗಳ ಇಂಜಿನ್ ಸೀಸ್ ಆಗಿದೆ. ಜೊತೆಗೆ 50 ಲಾರಿಗಳ ಬ್ಯಾಟರಿಗಳಲ್ಲಿ ಸಮಸ್ಯೆ ಉಂಟಾಗಿದೆ. ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ನೀರಿನ ಮಟ್ಟ ತಗ್ಗಿದೆ. ಹೀಗಾಗಿ ನಿಧಾನವಾಗಿ ನೀರಿಂದ ಲಾರಿಗಳು ಹೊರತರಲಾಗ್ತಾ ಇದೆ. ಮಲೆನಾಡು ಭಾಗದಲ್ಲಿ ಕಳೆದ 1 ವಾರದಿಂದ ಸುರಿಯುತ್ತಿರುವಂತಹ ಧಾರಾಕಾರ ಮಳೆಗೆ ಜನರ ಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದಲ್ಲಿ ಸುರಿದ ಭಾರೀ ಮಳೆಗೆ ಅಲ್ಲಿನ ದೇವಸ್ಥಾನಗಳಿಗೆ ಹೋಗೋದಕ್ಕೆ ಜನರು ಪರದಾಡಿದ್ದಾರೆ. ಅಷ್ಟೇ ಅಲ್ಲದೆ ನಿರಂತರ ಮಳೆಯಿಂದಾಗಿ ಅಡಿಕೆ ಬೆಳೆಗಳು ನಾಶವಾದ ಕಾರಣ ರೈತರು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಎದುರಾಗಿದೆ. ಬಳ್ಳಾರಿ ಜೈಲಲ್ಲಿರುವ ನಟ ದರ್ಶನ್ ಇದೀಗ ಬೇಲ್ ಟೆನ್ಷನ್ ಅಲ್ಲಿದ್ದಾರೆ. ಜೊತೆಗೆ ದರ್ಶನ್ ಬೆನ್ನು ನೋವಿನಿಂದ ಬಳಲುತ್ತಿದ್ದಾರೆ. ಬಳ್ಳಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವುದಕ್ಕೆ ದರ್ಶನ್ ನಿರಾಕರಿಸಿದ್ದು ಬೆಂಗಳೂರಿಗೆ ಶಿಫ್ಟ್ ಮಾಡ್ತಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ದಾಸ ನಿದ್ದೆ ಮಾಡದೆ ಒದ್ದಾಡ್ತಾ ಇದ್ದಾನೆ. ವೈದ್ಯರು ನಟನ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಮಾತ್ರೆ ತಗೊಂಡ್ರೂ ಸರಿಯಾಗ್ತಿಲ್ವಂತೆ. ರಾಯಚೂರಿನ ಮಾನ್ವಿಯಲ್ಲಿ ಸ್ವಾಭಿಮಾನ ಸಮಾವೇಶ ಕಾರ್ಯಕ್ರಮದಲ್ಲಿ ಸಿಎಂ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದರು. ನಾನು ತಪ್ಪು ಮಾಡಿಲ್ಲ, ಆದ ಕಾರಣ ಭಯ ಪಡೋದಿಲ್ಲ. ನಾನು ಜೆಡಿಎಸ್ಗೂ ಭಯ ಪಡಲ್ಲ, ಬಿಜೆಪಿ ಅವ್ರಿಗೂ ಕೂಡ ಭಯ ಪಡಲ್ಲ ಅಂತ ರಾಯಚೂರಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಮೂಡ ಬೆನ್ನಲ್ಲೇ ಜಾತಿ ಜನಗಣತಿ ಜಾರಿಗೆ ಕಾಂಗ್ರೆಸ್ ಪಾಳೆಯ ಮುಂದಾಗಿದೆ. ಕೆಲವು ಸತ್ಯನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾತನಾಡುವುದು ಕಷ್ಟ ಆಗುತ್ತೆ. ಕೃಷಿ ಸಚಿವ ಚಲುವರಾಯಸ್ವಾಮಿ ಈ ರೀತಿ ರಿಯಾಕ್ಟ್ ಮಾಡಿದರು. ನನಗೆ ಇರುವಂತಹ ಮಾಹಿತಿ ಪ್ರಕಾರ ಒಕ್ಕಲಿಗರಿಗೆ, ಲಿಂಗಾಯತರಿಗೆ ಯಾರಿಗೂ ಅನ್ಯಾಯ ಆಗಲ್ಲ. ನಮ್ಮ ಪಕ್ಷದಲ್ಲೂ ಪ್ರಣಾಳಿಕೆಯಲ್ಲಿ ತೀರ್ಮಾನವನ್ನು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯ ವಿಚಾರವಾಗಿ ಅಥಣಿಯಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಪ್ರತಿಕ್ರಿಯೆ ನೀಡಿದರು. ಸತೀಶ್ ಜಾರಕಿಹೊಳಿ ರಾಜ್ಯದ ಇಲಾಖೆಯ ಮಂತ್ರಿ. ದೆಹಲಿಗೆ ಭೇಟಿ ನೀಡಿದಾಗ ವರಿಷ್ಠರನ್ನ ಭೇಟಿಯಾಗುವುದು ಸಹಜ ಪರಂಪರೆ. ನಾನು ಈ ಹಿಂದೆ ಮಂತ್ರಿ ಇದ್ದಾಗ ನಮ್ಮ ನಾಯಕರನ್ನ ಭೇಟಿಯಾಗಿ ಕುಶಲೋಪರಿಯನ್ನು ವಿಚಾರಿಸಿ ಬರ್ತಾ ಇದ್ದೆ. ನಾನು ಮೊನ್ನೆ ದೆಹಲಿಗೆ ಹೋಗಿದ್ದೆ. ನಾನು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದೆ. ಇಲ್ಲಿ ವರಿಷ್ಠರನ್ನ ಭೇಟಿಯಾಗುವುದು ಸಹಜ, ಊಹಾಪೋಹ ಮಾಡುವುದು ಸರಿಯಲ್ಲ ಅಂತ ಲಕ್ಷ್ಮಣ್ ಸವದಿ ಬೆಳಗಾವಿ ಅಥಣಿ ತಾಲೂಕಿನ ಕೊಕ್ಕಟ್ನೂರು ಗ್ರಾಮದಲ್ಲಿ ಹೇಳಿದ್ದಾರೆ. ಕಾರವಾರ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಫೈಟ್ ಜೋರಾಗಿದೆ. ಬಿಜೆಪಿ ಅಭ್ಯರ್ಥಿ ಆಯ್ಕೆ ಮಾಡೋದಕ್ಕೆ ಬಿಜೆಪಿ ಸದಸ್ಯರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗಿದೆ. ಸ್ಥಾಯಿ ಸಮಿತಿ ಅಧ್ಯಕ್ಷರ ಆಯ್ಕೆಯಲ್ಲಿ ಕೈ ಸದಸ್ಯರ ಮೇಲುಗೈ ಸಾಧಿಸಿದೆ. ಹೀಗಾಗಿ ನಾವು ಹೇಳಿದ ಬಿಜೆಪಿ ಸದಸ್ಯರನ್ನ ಸ್ಥಾಯಿ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ಮೇಲೆ ಒಳಗೊಳಗೆ ಸಂಘರ್ಷ ಶುರುವಾಗಿದ್ರೆ ಇತ್ತ ಸಿಎಂ ಸಿದ್ದರಾಮಯ್ಯ ಜಗ್ಗಲ್ಲ ಬಗ್ಗಲ್ಲ ಅಂತಿದ್ದಾರೆ. ಆದರೆ ಸದ್ದಿಲ್ಲದೆ ಸಿಂಹಾಸನವಂತೂ ಅಲುಗಾಡ್ತಾ ಇದೆ. ಆ ಪಟ್ಟ ತಮ್ಮಲ್ಲಿ ಯಾರಿಗಾದರೂ ಸಿಗಬೇಕು ಅಂತ ತ್ರಿಬಳಿ ಮಂತ್ರಿಗಳು ಆಟ ಶುರು ಮಾಡಿದ್ದಾರೆ. ಅಹಿಂದ ನಾಯಕರಾದ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಹಾದೇವಪ್ಪ ಗೌಪ್ಯ ಸಭೆ ನಡೆಸಿ ತೆರೆಮರೆಯ ಆಟವನ್ನು ಶುರು ಮಾಡಿಕೊಂಡಿದ್ದಾರೆ. ಹೀಗಾಗಿ